ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ಸ್ಪೆಷಲ್ಲಾಗಿ ಯೂನಿಕ್ಕಾಗಿ ತುಂಬ ಕಡಿಮೆ ಸಮಯದಲ್ಲಿ ಈ ಉದ್ದಿನಬೇಳೆ ಸ್ವೀಟ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು, ತುಂಬ ಹೆಲ್ದಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳಿ, ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಕಪ್ ಆಗುವಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಉದ್ದಿನಬೇಳೆಯನ್ನೇ ತೊಗೊಳ್ಬೇಕಾಗುತ್ತೆ. ಸೊ ಉದ್ದಿನಬೇಳೆ ತೊಗೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಉದ್ದಿನಬೇಳೆಯಿಂದ ಮಾಡಿರುವಂಥ ಸ್ವೀಟ್ ಹೆಲ್ದಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಮ್ಮ ಸೈಡ್ ಜಾಸ್ತಿ ಇದನ್ನು ತಿನ್ನೋದಿಲ್ಲ, ಬಟ್ ಆಂಧ್ರ ಸೈಡ್ ಎಲ್ಲ ಅವರು ತುಂಬಾ ನಾವೀಗ ಯಾವ ಥರ ಈ ಕೊಬ್ಬರಿ ಸ್ವೀಟು, ಮಿಠಾಯಿ ಈ ಥರ ಎಲ್ಲ ತಿಂತೀವೋ, ಸೊ ಆಂಧ್ರ ಸೈಡೆಲ್ಲ ಅವರಿಗೆ ಫುಲ್ ಹೆಲ್ದಿಯಾಗಿರುವಂಥ ಸ್ವೀಟ್ ಅಂದರೆ ಈ ಉದ್ದಿನಬೇಳೆ ಸ್ವೀಟ್. ಉದ್ದಿನಬೇಳೆಯಿಂದ ಅವರು ತುಂಬಾ ರೆಸಿಪೀಸ್ನ ಮಾಡ್ತಾರೆ. ಉದ್ದಿನಬೇಳೆಯಲ್ಲೂ ಕೂಡ ತುಂಬ ಕ್ಯಾಲ್ಸಿಯಂ ಇರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಆ ಕಾರಣಕ್ಕಾಗಿ ನಾನು ಇವತ್ತು ನಿಮಗೆ ತುಂಬ ಸಿಂಪಲ್ಲಾಗಿ ಉದ್ದಿನಬೇಳೆಯಿಂದ ಯಾವ ರೀತಿ ಸ್ವೀಟ್ನ ಮಾಡೋದು ಅಥವಾ ಬರ್ಫಿನ ಮಾಡೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಉದ್ದಿನಬೇಳೆನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಒಂದು 50% ನೀವು ರೋಸ್ಟ್ ಮಾಡ್ಕೊಂಡಾದಮೇಲೆ ಅರ್ಧ ಕಪ್ ಆಗುವಷ್ಟು ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ಬರೀ ಉದ್ದಿನಬೇಳೆದು ಸ್ವೀಟ್ ಬರ್ಫಿ ತಿನ್ನೋಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ, ಯಾಕೆಂದರೆ ಉದ್ದಿನಬೇಳೆ ತುಂಬ ಜಿಗಿ ಇರುತ್ತೆ. ಉದ್ದಿನಬೇಳೆ ಇದು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ಉದ್ದಿನಬೇಳೆ ಸ್ವಲ್ಪ ಗಟ್ಟಿ ಜಿಗಿ ಥರ ಅನಿಸುತ್ತೆ. ಸೊ ಆ ಕಾರಣಕ್ಕಾಗಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಹೆಸರು ಬೇಳೆಯನ್ನು ತೊಗೊಳ್ಳೇಬೇಕು, ಹಂಗಂದರೆ ಮಾತ್ರ ನಿಮಗೆ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಕೂಡ ಒಂದು 50% ನಾನು ಉದ್ದಿನಬೇಳೆನ ಬೇಯಿಸ್ಕೊಂಡಿರ್ತೀನಲ್ವ, ನೆಕ್ಸ್ಟ್ ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಕಂಪ್ಲೀಟಾಗಿ ನೀವು ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕಂದ್ರೆ ಸ್ವಲ್ಪ ಲೈಟಾಗಿ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ, ಈ ಥರ ಚೆನ್ನಾಗಿ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನಮಗೆ ಕೈಗೆ ಮುಟ್ಟುವಷ್ಟು ಬಿಸಿ ಕೂಡ ಇರಬಾರ್ದು, ಅಷ್ಟು ಸುಟ್ಟರೆ ಸಾಕು. ಸೊ ಈಗ ನಾನು ಗ್ಯಾಸನ್ನು ಆಫ್ ಮಾಡಿಕೊಂಡು ಸೈಡಲ್ಲಿ ಇಡ್ತಾ ಇದ್ದೀನಿ, ಅಂದರೆ ಅದು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯಾವ ಕಪ್ ಅಳತೆಯಿಂದ ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನೋ ಅದೇ ಕಪ್ ಅಳತೆಯಿಂದ ನಾನು 1 ಕಪ್ ಆಗುವಷ್ಟು 1.5 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಸೊ ಆರ್ಗ್ಯಾನಿಕ್ ಬೆಲ್ಲನೇ ತೊಗೊಳ್ಳಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಉದ್ದಿನಬೇಳೆ ಬರ್ಫಿ ಕೂಡ ತುಂಬಾ ಕಲರ್ ಕೂಡ ಸೂಪರಾಗಿ ಬರುತ್ತೆ. ನೋಡಿದರೆ ಸಾಕು ತಿನ್ನಬೇಕು ಅನಿಸುತ್ತೆ, ಅಷ್ಟು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ 1.5 ಕಪ್ ಆಗುವಷ್ಟು ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಯಾಕೆ 1.5 ಕಪ್ ಹಾಕ್ಕೊಂಡಿದ್ದೀನಿ ಅಂದರೆ 1 ಕಪ್ ಉದ್ದಿನಬೇಳೆ ಹಾಗೂ ಅರ್ಧ ಕಪ್ ಹೆಸರು ಬೇಳೆಯನ್ನು ತೊಗೊಂಡಿರ್ತೀನಲ್ವ, ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಉದ್ದಿನಬೇಳೆ ಸ್ಮೆಲ್ ಕೂಡ ಬರೋದಿಲ್ಲ. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಲಿಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲ ಮಾತ್ರ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಈಗ ಕಂಪ್ಲೀಟಾಗಿ ಬೆಲ್ಲದ ಪಾಕ ಕೂಡ ಅಂದರೆ ಬೆಲ್ಲ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ. ನೀವಿದು ಕೂಲ್ ಎಳೆ ಥರ ಪಾಕ ಬರಬೇಕನ್ನೋ ನೆಸೆಸಿಟಿ ಏನಿಲ್ಲ, ತುಂಬ ಚೆನ್ನಾಗಿ ಬೆಲ್ಲ ಮೆಲ್ಟ್ ಆದರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ, ಜಸ್ಟ್ ಒಂದು ಕುದಿ ಬಂದರೆ ಸಾಕು, ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನಾನು ಇದಕ್ಕೆ ಒಂದು ಪೀಸ್ ಆಗೋಷ್ಟು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಮನೇಲಿ ಬಟರ್ ಇಲ್ಲ ಅನ್ನೋರು ತುಪ್ಪ ಕೂಡ ಹಾಕ್ಕೊಳ್ಬೋದು. ತುಪ್ಪ ಹಾಕ್ಕೊಳ್ಳೋದಾದರೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಬೆಲ್ಲದ ಪಾಕ ಗಟ್ಟಿ ಆಗೋದಿಲ್ಲ. ನಾವು ಯಾವ ಥರ ಪಾಕ ಬಿಸಿಯಾಗಿರುತ್ತೋ ಸೇಮ್ ನಿಮಗೆ ಹಾಕುವಾಗಲೂ ಕೂಡ ಅದೇ ಥರ ಇರುತ್ತೆ, ಗಟ್ಟಿ ಅನಿಸೋದಿಲ್ಲ. ಸ್ವೀಟ್ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ, ನಾವು ಮಾಡಿದಂಥ ಶೇಪ್ಗೂ ಕೂಡ ಡಿಫ್ರೆನ್ಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈಗ ನಾನು ಚೆನ್ನಾಗಿ ಬೆಲ್ಲದ ಪಾಕಕ್ಕೆ ಬೆಣ್ಣೆಯನ್ನು ಹಾಕಿ ಕರಗಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಅದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನೀಗೇನು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಲ್ವ ಉದ್ದಿನಬೇಳೆ ಹಾಗೂ ಹೆಸರು ಬೇಳೆನ, ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನೀಗ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಉದ್ದಿನಬೇಳೆ ಹಾಗೂ ಹೆಸರು ಬೇಳೆಯನ್ನು ಪೂರ್ತಿ ಸಣ್ಣದಾಗಿ ಫೈನ್ ಪೌಡರ್ ಆಗಿ ಮಾಡ್ಕೊಂಡು ಬರಬೇಕು. ತರಿಯಾಗಿ ಅಂತೂ ಮಾಡೋದು ಬೇಡ, ತುಂಬ ಸಣ್ಣದಾಗಿಯೇ ಮಾಡ್ಕೊಳ್ಳಿ. ತರಿಯಾಗಿ ಮಾಡಿದರೆ ಸ್ವೀಟ್ ಕಟ್ ಮಾಡುವಾಗ ತುಂಬ ಕ್ರ್ಯಾಕ್ಸ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಆ ಥರ ಕ್ರ್ಯಾಕ್ಸ್ ಎಲ್ಲ ಬರಬಾರ್ದು ಅಂದರೆ ನೀವು ಸಣ್ಣದಾಗಿ ಈ ಥರ ಫೈನ್ ಪೌಡರ್, ಈ ಪುಟಾಣಿ ಪೌಡರ್ನ ಯಾವ ಥರ ಮಾಡ್ಕೊಳ್ತೀರೋ ಸೇಮ್ ಅದೇ ಥರ ಪೌಡರ್ನ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಇದನ್ನ ಸೈಡಲ್ಲಿಟ್ಟು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬೆಲ್ಲದ ಪಾಕನ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಸ್ವೀಟ್ನ ಮಾಡಿ ಚೆನ್ನಾಗಿ ಮೊದಲು ಬೆಲ್ಲದ ಪಾಕವನ್ನು ಶೋಧಿಸ್ಕೊಳ್ಬೇಕು. ಸೊ ಒಂದೇ ಸಮನೆ ಅಷ್ಟು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಪಾಕವನ್ನು ಬೆಲ್ಲದ ಪಾಕವನ್ನು ಹಾಕ್ಕೊಂಡು ಅಂದರೆ ಜರಡಿ ಮೂಲಕ ಒಂದು ಪಾತ್ರೆಗೆ, ಅಂದರೆ ಯಾವ ಬೌಲಲ್ಲಿ ನೀವು ಉಂಡೆಯನ್ನು ಸ್ವೀಟ್ನ ಚೆನ್ನಾಗಿ ಗ್ಯಾಸ್ ಮೇಲೆ ಮಿಕ್ಸ್ ಮಾಡ್ಕೊಳ್ತೀರೋ ಆ
ಪಾತ್ರೆಗೆ ಹಾಕ್ಕೊಂಡು ನೀವು ಬೆಲ್ಲದ ಪಾಕವನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಉದ್ದಿನಬೇಳೆ ಪೌಡರ್ನು ಕೂಡ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಪೌಡರ್ ಅಷ್ಟು ಒಂದೇ ಸಮನೆ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲದ ಪಾಕವನ್ನು ಕಡಿಮೆ ಹಾಕೊಳ್ಳಿ. ನೋಡಿಕೊಂಡು ಮತ್ತೆ ಏನಾದರೂ ಗಟ್ಟಿ ಆಯಿತು ಅಂದರೆ ನೋಡಿಕೊಂಡು ಪಾಕ ಕೂಡ ಹಾಕ್ಕೊಳ್ಳಿಕ್ಕೆ ಬರುತ್ತೆ. ಗ್ಯಾಸನ್ನು ನಾನು ಯಾವುದೇ ರೀತಿ ಆನ್ ಮಾಡಿಲ್ಲ. ನಾನಿನ್ನು ಗ್ಯಾಸ್ ಮೇಲೆ ಇದನ್ನು ತವಾನ ಇಟ್ಟೇ ಇಲ್ಲ. ಬರೀ ಜಸ್ಟ್ ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂದ್ಬಿಟ್ಟು ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಇಡ್ತಾ ಇದ್ದೀನಿ. ಯಾಕೆಂದರೆ ಈಗ ಒಂದೇ ಸಮನೆ ನೀವೇನಾದರೂ ಗ್ಯಾಸ್ ಮೇಲೆ ಇಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಕೆಲವೊಂದು ಪುಡಿ ಮಾತ್ರ ನಿಮಗೆ ಅದು ಬೆಲ್ಲದ ಪಾಕದಲ್ಲಿ ಬೇಗ ಮೆಲ್ಟ್ ಆಗಿ ಗಟ್ಟಿಯಾಗಿ ಅರ್ಧ ಪುಡಿ ಹಾಗೆ ಉಳ್ಕೊಂಡ್ಬಿಡುತ್ತೆ, ಅರ್ಧ ಮಾತ್ರ ಚೆನ್ನಾಗಿ ಬೆಲ್ಲದ ಜೊತೆ ಬೆರೆಯುತ್ತೆ, ತುಂಬ ಗಂಟುಗಳಾಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಸ್ವಲ್ಪನೇ ಬೆಲ್ಲದ ಪಾಕವನ್ನು ಕಂಪ್ಲೀಟಾಗಿ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಬೆಲ್ಲದ ಪಾಕ ಕಂಪ್ಲೀಟಾಗಿ ಇದಕ್ಕೆ ಕರೆಕ್ಟ್ ಆಗುತ್ತೆ. ಎಲ್ಲೂ ಕೂಡ ಬೆಲ್ಲದ ಪಾಕ ಉಳಿಯೋದಿಲ್ಲ. ಬಟ್ ನಾನು ಯಾಕೆಂದರೆ ನೋಡೋಣ ಅಂತೇಳಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಂಟುಗಳು ಬರೋದಿಲ್ಲ. ತುಂಬ ತಿಕ್ಕಾಗಿ ಇದು ಕೂಡ ಸ್ವೀಟ್ ಬರ್ಫಿಗೆ ತುಂಬ ಪ್ರಿಫೇರ್ ಆಗಿ ಇದು ಬರ್ಫಿ ಕೂಡ ರೆಡಿ ಆಗೋಕ್ಕೆ ಒಂದು ಒಳ್ಳೆ ಸ್ಟೆಪ್ ಅಂದರೆ ಇದು. ಈ ಥರ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಬಂದರೆ ತಿಕ್ಕಾಗಿ ನಿಮಗೆ ಈ ಥರ ಬರ್ಫಿ ಸ್ಟ್ರೆಚ್ಚರ್ ಕೂಡ ರೆಡಿ ಆಗುತ್ತೆ. ಸೊ ನೋಡಿ, ಈ ಥರ ಕಂಪ್ಲೀಟಾಗಿ ಎಲ್ಲೂ ಕೂಡ ಪುಡಿ ಕಾಣಬಾರ್ದು, ಅಷ್ಟು ಚೆನ್ನಾಗಿ ನಾನು ಬೆಲ್ಲದ ಪಾಕ ಜೊತೆ ಉದ್ದಿನಬೇಳೆ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಯಾವುದೇ ರೀತಿ ಗಂಟುಗಳಿಲ್ಲ, ಎಲ್ಲೂ ಕೂಡ ಬಿಳಿ ಪೌಡರ್ ಕೂಡ ಕಾಣಿಸ್ತಾ ಇಲ್ಲ. ಸೊ ನಾನೀಗ ಇದನ್ನು ಗ್ಯಾಸ್ ಆನ್ ಮಾಡ್ಕೊಂಡು ಈಗ ನಾನು ಗ್ಯಾಸ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಮಾಡಿಕೊಂಡು ಒಂದು 2 ನಿಮಿಷ, ಅಂದರೆ ನಾವು ಅದೆಲ್ಲ ಬೆಲ್ಲದ ಪಾಕ ಕೂಡ ಆರಿರುತ್ತೆ, ಇದು ಕೂಡ ಮಿಕ್ಸ್ ಮಾಡಿರೋಗೆಲ್ಲ ಆರಿರುತ್ತಲ್ಲ, ಇದು ಸ್ವಲ್ಪ ಬಿಸಿ ಆಗಬೇಕು. ಸೊ ಈ ಥರ ಬಿಸಿ ಆಗೋಕ್ಕಂದರೆ ಒಂದು 2 ನಿಮಿಷ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಆಲ್ರೆಡಿ ಅದೆಲ್ಲ ತುಂಬ ಚೆನ್ನಾಗಿ ಬಿಸಿಯಾಗಿರುತ್ತೆ. ಗ್ಯಾಸನ್ನು ಮಾತ್ರ ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸಾಧ್ಯ ಆದಷ್ಟು ಈ ಥರ ನಾನ್ ಸ್ಟಿಕ್ ತವಾನೇ ತೊಗೊಳ್ಳಿ. ಯಾಕೆಂದರೆ ಈ ಥರ ಸ್ವೀಟ್ಸ್ ಮಾಡುವಾಗ ಪಾತ್ರೆಗೆ ಹತ್ತೋದು ತುಂಬ ಕಡಿಮೆ. ಆ ಕಾರಣಕ್ಕಾಗಿ ನೆಕ್ಸ್ಟ್ ಇಲ್ಲಿ ನಾನು ಯಾವ ಕಪ್ ಅಳತೆಯಿಂದ ಬೆಲ್ಲವನ್ನು ತೊಗೊಂಡಿದ್ನೋ, ಉದ್ದಿನಬೇಳೆ ತೊಗೊಂಡಿದ್ನೋ ಅದೇ ಕಪ್ ಅಳತೆಯಿಂದ 1 ಕಪ್ ಆಗೋಷ್ಟು ಗಟ್ಟಿ ಕಾಯಿಸಿ ಆರಿಸಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಯಾಕೆಟಲ್ಲಿ ಬರುತ್ತಲ್ವ ಹಸಿ ಹಾಲು ಕೂಡ ತೊಗೊಳ್ಬೋದು. ಬಟ್ ನಾನಿಲ್ಲಿ ಕಾಯಿಸಿ ಆರಿಸಿರುವಂಥ 1 ಕಪ್ ಹಾಲನ್ನು ತೊಗೊಂಡಿದ್ದೀನಿ. ಗ್ಯಾಸನ್ನು ಆನ್ ಆಗಲೇ ಮಾಡ್ಕೊಂಡಿದ್ದೀನಿ, ಆನಲ್ಲೇ ಇರಬೇಕು, ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ನಾನು ನಾನ್ ಸ್ಟಿಕ್ ತವಾನ ತೊಗೊಂಡಿರೋದ್ರಿಂದ ಯಾವುದೇ ರೀತಿ ನಾನು ಎಂಥದ್ದೇ ಮಿಕ್ಸ್ ಮಾಡಲಿ ಏನೇ ಮಾಡಲಿ ಅದು ತಳ ಹತ್ತೋದಿಲ್ಲ. ಸೊ ನೀವೇನಾದರೂ ಸ್ಟೀಲ್ ಸ್ಟೇನ್ಲೆಸ್ ಪಾತ್ರೆ ಏನಾದರೂ ತೊಗೊಂಡ್ರೆ ಕೆಲವೊಂದು ಸಲ ಅರ್ಧ ಪಾತ್ರೆಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ಥರ ಬರ್ಫಿಗಳನ್ನು ನೀವು ಪರ್ಟಿಕ್ಯುಲರಾಗಿ ಮಾಡುವಾಗ ನಾನ್ ಸ್ಟಿಕ್ ತವಾ ತೊಗೊಳ್ಳೋದು ತುಂಬ ಬೆಟರ್. ನಿಮಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗುತ್ತೆ, ಹತ್ತೋದಿಲ್ಲ. ಕೆಲವೊಂದು ಸಲ ನಾವು ಏನು ಮಾಡ್ತೀವಿ, ಸ್ಟೇನ್ಲೆಸ್ ಪಾತ್ರೆಯನ್ನು ತೊಗೊಂಡ್ಬಿಡ್ತೀವಲ್ವ, ಸೊ ಅದು ಬರೀ ನಾವು ಹತ್ತಿರಲ್ಲ ಅದಕ್ಕೆ ಪಾತ್ರೆಗೆ ಏನು ಹತ್ತುತ್ತಲ್ವ, ಸೊ ಅದನ್ನೇ ಬರೀ ತೆಗೆಯೋದಾಗ್ಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರ ಅಂದರೆ ನಾನ್ ಸ್ಟಿಕ್ ತವಾನೇ ತೊಗೊಳಕ್ಕೆ ಟ್ರೈ ಮಾಡಿ. ಸೊ ನೋಡಿ, ಮಿಕ್ಸ್ ಮಾಡ್ತಾ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಅಂದರೆ ಅದೆಲ್ಲ ಹಾಲು ಕೂಡ ಚೆನ್ನಾಗಿ ಉದ್ದಿನಬೇಳೆ ಪೌಡರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂಥರ ನಿಮಗೆ ಪಾಯಸ ಟೈಪ್ ಬರಬೇಕು. ಈಗ ಯಾವುದೇ ರೀತಿ ಗಂಟುಗಳು ಸಹ ಇರಬಾರ್ದು. ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡ್ತಾ ಈ ಸ್ಟ್ರೆಚ್ಚರ್ಗೆ ಬರಬೇಕು. ಅಂದರೆ ಹಾಲೆಲ್ಲ ಚೆನ್ನಾಗಿ ಗಟ್ಟಿ, ನೀವು ಮಿಕ್ಸ್ ಮಾಡ್ತಾ ಆಲ್ರೆಡಿ ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಉದ್ದಿನಬೇಳೆ ತುಂಬ ಜಿಗಿ ಅಲ್ವಾ, ಸೊ ಆ ಕಾರಣಕ್ಕಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ. ಈ ಥರ ಮಿಕ್ಸ್ ಮಾಡ್ತಾ ಗಟ್ಟಿಯಾಗಬೇಕು. ನಿಮಗೆ ಸ್ವೀಟ್ ಬಂದಿದನೋ ಇಲ್ವೋ ಅಂತ ಹೇಗೆ ಗೊತ್ತಾಗಬೇಕು ಅಂದರೆ, ಸೊ ನೋಡಿ, ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ಅದು ತಳ ಕೂಡ ಹತ್ತುತ್ತಾ ಇದೆ, ಇನ್ನು ಸ್ಪೂನ್ಗೂ ಕೂಡ ಹತ್ತುತ್ತಾ ಇದೆ, ಇನ್ನೂ ಬರ್ಫಿ ಸ್ಟ್ರೆಚ್ಚರ್ಗೆ ಬಂದಿಲ್ಲ ಅಂತ ಅರ್ಥ. ಸೊ ನಾನೀಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಗಸಗಸೆನ ಮಿಸ್ ಮಾಡದೆ ಹಾಕಿ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಬರ್ಫಿ ಸ್ಟ್ರೆಚ್ಚರ್ಗೆ ಬಂದಿದನೋ ಇಲ್ವಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಾವೇನು ಮಿಕ್ಸ್ ಮಾಡಿದ ತಕ್ಷಣ ನಾವು ಯಾವ ಶೇಪಲ್ಲಿ ಮಿಕ್ಸ್ ಮಾಡ್ತೀವೋ ಆ ಶೇಪ್ಗೆ ಅದು ಬಂದುಬಿಡಬೇಕು. ಸ್ಪೂನ್ಗೂ ಕೂಡ ಅದು ಯಾವುದೇ ರೀತಿ ಹತ್ಕೊಳ್ಬಾರ್ದು. ಹಂಗಾದಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಅದು ಬರ್ಫಿ ಸ್ಟ್ರೆಚ್ಚರ್ಗೆ ಬಂದಿದೆ ಅಂತ ಅರ್ಥ. ಸೊ ಅದಾದಮೇಲೆ ನಾನೀಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಹಾಗೂ ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಕೆಲವರು ಏಲಕ್ಕಿ ಶುಂಠಿ ಪೌಡರನ್ನ ಬೆಲ್ಲದ ಪಾಕದಲ್ಲೇ ಕೂಡ ಹಾಕ್ತಾರೆ. ಆ್ಯಸ್ ಯುವರ್ ಲೈಕ್, ಹಂಗೂ ಕೂಡ ನೀವು ಮಾಡ್ಬೋದು. ಸೊ ಈಗ ನಾನು ಏಲಕ್ಕಿ ಶುಂಠಿ ಪೌಡರನ್ನೆಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಏಲಕ್ಕಿ ಶುಂಠಿ ಪೌಡರ್ ನಾವು ಹಾಕ್ಕೊಂಡಾಗ ಬೇಗ ಮಿಕ್ಸ್ ಮಾಡಲಿಲ್ಲ ಅಂದರೆ ಅದು ಒಂದೇ ಕಡೆ ಫ್ಲೇವರ್ ಬಂದುಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ, ಮಿಕ್ಸ್ ಮಾಡ್ತಾ ಆಲ್ರೆಡಿ ಅದು ನಾನು ಯಾವ ಕಡೆ ತಿರುಗಿಸ್ತಾ ಇದ್ದೀನೋ ಆ ಕಡೆ ಕಂಪ್ಲೀಟಾಗಿ ಅದು ಹಿಟ್ಟು ಕೂಡ ಬರ್ತಾ ಇದೆ. ಸೊ ಈಗ ನೋಡಿ, ಫೈನಲ್ ಆಗಿ ಈಗ ನಾನು ಯಾವ ಕಡೆ ಏನು ಶೇಪ್ ಮಾಡ್ತಾ ಇದ್ದೀನೋ ಆ ಶೇಪ್ಗೆ ಅದು ರೆಡಿಯಾಗಿದೆ. ಅಂದರೆ ಈಗ ಕರೆಕ್ಟಾಗಿ ಅದು ಬರ್ಫಿ ಸ್ಟ್ರೆಚ್ಚರ್ಗೆ ರೆಡಿಯಾಗಿದೆ ಅಂತ ಅರ್ಥ.
ಸೊ ನೋಡಿ ಇಷ್ಟಾದರೆ ಸಾಕು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟಿಗೆ, ನೀವು ಯಾವ ಪ್ಲೇಟಲ್ಲಿ ಬರ್ಫಿನ ಮಾಡ್ತಿರೋ ಅಥವಾ ನೀವೇನಾದರೂ ಟ್ರೈ ಇದ್ದರೆ ಟ್ರೈ ಕೂಡ ತೊಗೊಳ್ಬೋದು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳಿ. ನೀವು ಬೇಕಿದ್ರೆ ಬಟರ್ ಪೇಪರ್ ಕೂಡ ಹಾಕ್ಕೊಳ್ಬೋದು, ಬಟ್ ಬಟರ್ ಪೇಪರ್ ಹಾಕೋ ನೆಸೆಸಿಟಿ ಇಲ್ಲ. ಇದು ಬೇಗ ಸ್ವೀಟ್ ಬರ್ಫಿ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಎಲ್ಲದು ಅಪ್ಲೈ ಮಾಡ್ಕೊಂಡಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಬರ್ಫಿ ಟ್ರೆಚರ್ ಸ್ವೀಟ್ನ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನೀವು ಚೆನ್ನಾಗಿ ಒಂದೇ ಕಡೆ ನಿಲ್ಲಿಸಬಾರ್ದು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕಂದ್ರೆ ಎಲ್ಲ ಕಡೆನೂ ಒಂದೇ ಸಮವಾಗಿರಬೇಕು. ಆ ಥರ ನೀವು ಚೆನ್ನಾಗಿ ಈ ಥರ ಸ್ಪೂನಿಂದನೋ ಅಥವಾ ಒಂದು ಬೌಲಿಂದನೋ ಮಾಡಬೇಕು. ಅಂದರೆ ತುಪ್ಪವನ್ನು ಸ್ವಲ್ಪ ಸ್ಪೂನ್ಗೆ ಆಗಲಿ ಅಥವಾ ನೀವೇನಾದರೂ ಬೌಲಿಂದ ಪ್ರೆಸ್ ಮಾಡ್ತೀವಿ ಅಂದರೆ ಆ ಬೌಲ್ ಕೆಳಗಡೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಮಾಡೋದ್ರಿಂದ ಅದು ಸ್ಪೂನ್ಗೂ ಕೂಡ ಹತ್ತೋದಿಲ್ಲ. ಬೇಗ ನೀವು ಮಾಡಿದ ಶೇಪಿಗೆ ಅದು ಕೂರುತ್ತೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಸೆಟ್ ಮಾಡಿಕೊಂಡು ಒಂದು 2ರಿಂದ 3 ಸಲ ನೀವು ಈ ಥರ ಚೆನ್ನಾಗಿ ಪ್ಲೇಟ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ನಂತರ ಮೇಲೆ ಸ್ವಲ್ಪ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನೋಡೋಕ್ಕೆ ತುಂಬ ಅಟ್ರಾಕ್ಷನ್ ಆಗಿರುತ್ತೆ. ತಿನ್ನುವಾಗ ಕೂಡ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಸೊ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಬಟ್ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಲ್ಲ. ಯಾಕೆಂದರೆ ಇದು ಉದ್ದಿನಬೇಳೆ ಸ್ವೀಟ್ ಬರ್ಫಿ ಅಲ್ವಾ. ಸೊ ಕಟ್ ಮಾಡುವಾಗ ಡ್ರೈ ಫ್ರೂಟ್ಸ್ ತುಂಬ ಸ್ವಲ್ಪ ಮಿಸ್ಟೇಕ್ ಅನಿಸುತ್ತೆ. ಯಾಕೆಂದರೆ ಕಟ್ ಮಾಡುವಾಗ ಸ್ವೀಟ್ ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ ಜಿಗಿ ಇರೋದ್ರಿಂದ. ಸೊ ಆ ಕಾರಣಕ್ಕಾಗಿ ನೀವು ಮೇಲೆ ಬೇಕಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಉದುರಿಸ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕಿ ಒಂದು ಅರ್ಧ ಗಂಟೆ ನೀವು ವೆಯ್ಟ್ ಮಾಡಬೇಕಂದ್ರೆ ಅದು ಚೆನ್ನಾಗಿ ಗಟ್ಟಿ ಆಗಬೇಕು. ಸೊ ಆಲ್ರೆಡಿ ಒಂದು 50% ಗಟ್ಟಿಯಾಗಿರುತ್ತೆ, ಇನ್ನೊಂದು 50% ಗಟ್ಟಿಯಾಗಿರಬೇಕು. ಸೊ ನೋಡಿ ಈಗ ನಾನು ಕಟ್ ಮಾಡಿ ನಿಮಗೆ ಬೇಕಾದಂಥ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಕಟ್ ಮಾಡಿ ನಮಗೆ ಬರ್ಫಿ ಮಾಡೋಷ್ಟು ಟೈಮ್ ಇಲ್ಲ ಅನ್ನೋರು ಸಿಂಪಲಾಗಿ ಉಂಡೆ ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ಈಗ ನನಗೆ ಬೇಕಾದಂಥ ಶೇಪಲ್ಲಿ ನಾನು ತುಂಬ ಸಿಂಪಲಾಗಿ ಈ ಥರ ಬರ್ಫಿನ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇದನ್ನು 3 ಅವರ್ಸ್ ನೀವು ಒಂದು ಪ್ಲೇಟ್ನ ಮುಚ್ಚಿ ಹಾಗೆ ಇಡಬೇಕು. ನೋಡಿ 3 ಅವರ್ಸ್. ಯಾಕೆಂದರೆ ಅದು ತುಂಬ ಜಿಗಿ ಇರೋದ್ರಿಂದ ಬೇಗ ಸ್ಪೂನಿಂದ ತೆಗಿಯೋಕ್ಕೋದ್ರೆ ಬರೋದಿಲ್ಲ. ಸೊ ಈ ಥರ ಕಟ್ ಮಾಡಿ ನೀವು 3 ಅವರ್ಸ್ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡಿ. ಸೊ ನೋಡಿ ಕಟ್ ಮಾಡಿದ ಮೇಲೇ 3 ಅವರ್ಸ್ ಇಡಿ. ಯಾಕೆಂದರೆ ಆಮೇಲೆ ಕಟ್ ಮಾಡ್ಲಿಕ್ಕೆ ಹೋದರೆ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಕಟ್ ಮಾಡಿಕೊಂಡು ನೋಡಿ ಈ ಶೇಪ್ ಬಂದಿದೆ ಸಾಕು. ಇಷ್ಟಾದರೆ ಸಾಕು. ಈಗ ಒಂದು ಪ್ಲೇಟ್ ಮುಚ್ಚಿ 3 ಅವರ್ಸ್ ಬಿಡಿ. ನೆಕ್ಸ್ಟ್ 3 ಅವರ್ಸ್ ಆದಮೇಲೆ ನಾನೇನು ರೆಡಿ ಮಾಡಿ ಕಟ್ ಮಾಡಿರ್ತೀನಲ್ವ ಆ ಸ್ವೀಟ್ನ ನಾನೀಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನಾದರೂ ಹೊಸದಾಗಿ ಸ್ವೀಟ್ನ ಬರ್ಫಿನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಆಂಧ್ರ ಸ್ಟೈಲಲ್ಲಿ ಉದ್ದಿನಬೇಳೆ ಬರ್ಫಿನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ದಿಯಾಗಿರುತ್ತೆ. ಸೊ ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಸ್ವಲ್ಪ ನೋಡೋರಿಗೆ ಕಷ್ಟ ಅನಿಸುತ್ತೆ, ಬಟ್ ಮಾಡಿದರೆ ತುಂಬ ಈಸಿಯಾಗಿ ಕೂಡ ಮಾಡ್ಬೋದು. ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.